Dear students and respected viewer of this video. In this video class, I am going to explain you about analysis of services with reference to elder care. ಈ ಒಂದು ತರಗತಿಯಲ್ಲಿ ವೃದ್ಧರ ಆರೈಕೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಸೇವೆಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. Here with reference to elder care, we are going to analyze the services in four components. One is government services, another one is non-government services, and third one is institutional services, and fourth one is non-institutional services. ನಾವು ಈ ಒಂದು ತರಗತಿಯಲ್ಲಿ ವೃದ್ಧರಿಗೆ ಇರತಕ್ಕಂತಹ ಸೇವೆಗಳನ್ನು 4 ಆಯಾಮಗಳಲ್ಲಿ ಅಥವಾ 4 ಘಟಕಗಳಲ್ಲಿ ನೋಡುತ್ತೇವೆ. ಮೊದಲನೇ ಆಯಾಮ ಅದು ಸರ್ಕಾರಿ ಸೇವೆಗಳ ರೂಪದಲ್ಲಿ ನೋಡಿದರೆ, ಎರಡನೇದನ್ನು ಸರ್ಕಾರೇತರ ಸೇವೆಗಳ ರೂಪದಲ್ಲಿ ನಾವು ನೋಡೋದಾಯಿತು ಅಂದರೆ, ಮೂರನೇದನ್ನು ಸಾಂಸ್ಥಿಕ ಸೇವೆಗಳು ಅಂತಂದು ಕರೆದ್ರೆ, ನಾಲ್ಕನೇದನ್ನು ಸಾಂಸ್ಥಿಕೇತರ ಸೇವೆಗಳು ಅಂತಂದು ಕರಿತೇವೆ. ಅಂದರೆ ವೃದ್ಧರ ಆರೈಕೆಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ಸೇವೆಗಳನ್ನು ನೋಡೋದಾಯಿತು ಅಂತಂದರೆ ಈ 4 ಆಯಾಮಗಳಲ್ಲೇ ನೋಡುತ್ತೇವೆ ಅಂತಂದು. ಆ ಒಂದು ಆಯಾಮಗಳ ಅರ್ಥ ಏನು, ಆ ಒಂದು ಸೇವೆಗಳ ಲಕ್ಷಣಗಳು ಏನು ಅಂತಂದು ತಿಳ್ಕೊಳೋದೇ ಈ ಒಂದು ವಿಡಿಯೋ ಕ್ಲಾಸಿನ ಮುಖ್ಯ ಉದ್ದೇಶ ಆಗಿರ್ತದೆ. ಈ ವಿಡಿಯೋ ಕ್ಲಾಸ್ನಲ್ಲಿ ನಾವು ಕೇವಲ ಸರ್ಕಾರಿ ಸೇವೆಗಳಂದರೆ ಏನು ಅಂತಂದು ವಿವರಣೆ ನೀಡ್ತೀವಿ ಹೊರತು ಸರ್ಕಾರಿ ಸೇವೆಗಳು ಯಾವ್ಯಾವು ಅಂತಕ್ಕಂಥ ಅಂಶವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊತೀವಿ. ನಮ್ಮ ಒಂದು ಲೆಸನ್ ಪ್ಲ್ಯಾನಲ್ಲಿ ಇರ್ತಕ್ಕಂತಹ ಒಂದು ಕಂಟೆಂಟ್ ಅದೇ ರೀತಿಯೇ ನಾವು ಫಾರ್ಮೇಷನ್ ಮಾಡಿರೋದ್ರಿಂದ ಈ ಒಂದು ತರಗತಿಯಲ್ಲಿ ಸರ್ಕಾರಿ ಸೇವೆಗಳಂದ್ರೆ ಏನು, ಸರ್ಕಾರೇತರ ಸೇವೆಗಳಂದ್ರೇನು, ಸಾಂಸ್ಥಿಕ ಸೇವೆಗಳೆಂದರೇನು, ಸಾಂಸ್ಥಿಕೇತರ ಸೇವೆಗಳೆಂದರೇನು ಅನ್ನೋ ವಿಷಯನ ಮಾತ್ರ ನಾವು ತಿಳ್ಕೊತೀವಿ. ಇನ್ ದಿಸ್ ವಿಡಿಯೋ ಕ್ಲಾಸ್ we are going to understand only about what is government service, what is non-government service, what is institutional service, what is non-institutional service, because we framed our lesson plan in such a way. That is the reason in this video class we are only going to brief about the services of elder care in 4 aspects. One is government, another one is non-government, third one is institutional, and fourth one is non-institutional. First, we have to understand what is government services. It is very simple to understand with reference to elder care which are the services or which are the programs implemented and regulated by only a government agency, only a government department with government officials. Such a kind of services or such a kind of programs, call it as an government services. ಇಲ್ಲಿ ಮೊದಲಿಗೆ ನಾವು ಸರ್ಕಾರಿ ಸೇವೆಗಳು ಅಂದರೆ ಏನು ಅನ್ನೋದನ್ನ ತಿಳ್ಕೊತಾ ಇದ್ದೇವೆ. ಸರ್ಕಾರಿ ಸೇವೆಗಳು ಅಂತಂದರೆ ಅತ್ಯಂತ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾವ ಸೇವೆಗಳು, ಯಾವ ಕಾರ್ಯಕ್ರಮಗಳು ವೃದ್ಧರ ಆರೈಕೆಗೆ ಸಂಬಂಧಪಟ್ಟಂತೆ ಕೇವಲ ಸರ್ಕಾರದ ನಿಯೋಗಗಳು ಅಥವಾ ಸರ್ಕಾರದ ಇಲಾಖೆಗಳ ಮೂಲಕ, ಸರ್ಕಾರದ ಅಧಿಕಾರಿ ಸಿಬ್ಬಂದಿಗಳ ಮೂಲಕ ಆ ಒಂದು ಸೇವೆ ಕಾರ್ಯಗಳು ಅನುಷ್ಠಾನಗೊಳ್ತಾ ಇದ್ವು ಅಂತಂದರೆ ಅಂತಹ ಸೇವೆಗಳನ್ನು ನಾವು ಸರ್ಕಾರಿ ಸೇವೆಗಳು ಅಂತಂದು ಕರೀತೇವೆ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಸರ್ವಿಸಸ್ ಆಫ್ ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್, ಸರ್ವಿಸಸ್ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ಸರ್ವಿಸಸ್ ಆಫ್ ಗೌರ್ಮೆಂಟ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್. ಸೊ ಈ ರೀತಿ ಸಾಮಾಜಿಕ ನ್ಯಾಯ ಇಲಾಖೆ, ಸಾಮಾಜಿಕ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಪುನರ್ವಸತಿಯನ್ನು ಕಲ್ಪಿಸ್ತಕ್ಕಂತಹ ಸರ್ಕಾರಿ ಇಲಾಖೆಗಳ ಮೂಲಕ ನೀಡ್ತಕ್ಕಂತಹ ಸೇವೆಗಳನ್ನು ನಾವು ಸರ್ಕಾರಿ ಸೇವೆಗಳಿಗೆ ಉದಾಹರಣೆಯಾಗಿ ನೀಡಬಹುದು. ಇನ್ನು ಎರಡನೇ ಸೇವೆ ನಾವು ಏನಂತ ಕರೆದಿದ್ದೀವಿ, ನಾನ್ ಗೌರ್ಮೆಂಟ್ ಸರ್ವೀಸಸ್, ಕನ್ನಡದಲ್ಲಿ ಸರ್ಕಾರೇತರ ಸೇವೆಗಳು ಅಂತಂದು ಕರೆದಿದ್ದೇವೆ. ಇಲ್ಲಿ ಮುಖ್ಯವಾಗಿ ಸರ್ಕಾರಿ ಸೇವೆಗಳನ್ನು ಯಾವ ರೀತಿ ನಾವು ಅರ್ಥ ಮಾಡಿಕೊಂಡ್ವೋ ಅದೇ ರೀತಿಯೇ ಸರ್ಕಾರೇತರ ಸೇವೆಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕವಾಗಿದೆ.
non-government services is the services implemented and regulated by the private agency or private organization and some kind of regulatory actions initiated by the government. All types of services call it as an non-government services. ಇಲ್ಲಿ ಸರ್ಕಾರೇತರ ಸೇವೆಗಳು ಅಂತಂದ್ರೆ ಮುಖ್ಯವಾಗಿ ಯಾವ ಒಂದು ಸೇವೆಗಳು ಖಾಸಗಿ ವ್ಯಕ್ತಿಗಳಿಂದ, ಖಾಸಗಿ ಸಂಘ ಸಂಸ್ಥೆಗಳಿಂದ ಅನುಷ್ಠಾನಗೊಂಡು ಒಂದು ರೀತಿಯಾದಂತಹ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂತಹ ಸೇವೆಗಳನ್ನು ನಾವು ಸರ್ಕಾರೇತರ ಸೇವೆಗಳು ಅಂತಂದು ಕರೀತೇವೆ. ಇನ್ನು ಮೂರನೇದು ಇನ್ಸ್ಟಿಟ್ಯೂಷನಲ್ ಸರ್ವಿಸಸ್. Such a kind of institutional services may be government or non-government. ಈ ಸಾಂಸ್ಥಿಕ ಸೇವೆಗಳು ಅಂತಂದ್ರೆ ಈ ಸಾಂಸ್ಥಿಕ ಸೇವೆಗಳು ಅವು ಸರ್ಕಾರಿ ಸೇವೆಗಳಾಗಿರ್ಬೋದು ಅಥವಾ ಸರ್ಕಾರೇತರ ಸೇವೆಗಳಾಗಿರ್ಬೋದು. ಮುಖ್ಯವಾಗಿ ಇಲ್ಲಿ ಅವು ಸಾಂಸ್ಥಿಕ ಸೇವೆಗಳು ಅಂತಂತ ಕರೆಸ್ಕೊಳ್ಬೇಕಂದ್ರೆ ಬಹಳ ಸಿಂಪಲ್ ಆಗಿ ಹೇಳೋದಾಯಿತು ಅಂತಂದ್ರೆ ವಿಚ್ ಆರ್ ದ ಸರ್ವಿಸಸ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ಅಂಡರ್ ಎ ರೂಫ್, ಒಂದು ಚಾವಣಿಯ ಕೆಳಗಡೆ, ಅಂದರೆ ಒಂದು ಸುಸಜ್ಜಿತವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಸುಸಜ್ಜಿತವಾದಂತಹ ಒಂದು ಕಟ್ಟಡದ ಅಡಿಯಲ್ಲಿ ನೀಡ್ತಕ್ಕಂತಹ ಸೇವೆಗಳನ್ನು ನಾವು ಸಾಂಸ್ಥಿಕ ಸೇವೆಗಳು ಅಂತಂದು ಕರೀಬೋದು. ಉದಾಹರಣೆಗೆ ಓಲ್ಡ್ ಏಜ್ ಹೋಮ್, ಡೇ ಕೇರ್ ಸೆಂಟರ್, ಇವುಗಳನ್ನು ಉದಾಹರಣೆ ಕೊಡಬಹುದು. ಇನ್ನು ನಾನ್ ಇನ್ಸ್ಟಿಟ್ಯೂಷನಲ್ ಸರ್ವಿಸಸ್ ಅಂದರೆ ಸಾಂಸ್ಥಿಕೇತರ ಸೇವೆಗಳು ಅಂತಂದರೆ ವಿಚ್ ಆರ್ ದ ಸರ್ವಿಸಸ್ ಪಾಸಿಬಲ್ ಟು ಗಿವ್ ಅಟ್ ದ ಡೋರ್ ಸ್ಟೆಪ್ ಆಫ್ ದ ಎಲ್ಡರ್ ಪರ್ಸನ್. ಒಬ್ಬ ಎಲ್ಡರ್ ಪರ್ಸನ್ನ ಮನೆಯ ಬಾಗಿಲಿಗೆ ತಲುಪಿಸ್ತಕ್ಕಂತಹ ಸೇವೆಗಳನ್ನು ನಾವು ಸಾಂಸ್ಥಿಕೇತರ ಸೇವೆಗಳಿಗೆ ಉದಾಹರಣೆಗೆ ಕೊಡಬಹುದು. ಉದಾಹರಣೆಗೆ ಮೀಲ್ಸ್ ಆನ್ ವೀಲ್ಸ್ ಅಂದರೆ ಯಾವ ಒಬ್ಬ ವೃದ್ಧನಿಗೆ ತನ್ನ ಆಹಾರವನ್ನು ತಾನೇ ತಯಾರು ಮಾಡಿಕೊಂಡು ಸೇವಿಸಲಿಕ್ಕೆ ಆಗದೇ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಇರ್ತಕ್ಕಂಥ ವೃದ್ಧನಿಗೆ ಅವನ ಮನೆ ಬಾಗಿಲಿಗೆ ನಾವು ಆಹಾರವನ್ನು ಏನು ತಲುಪಿಸ್ತೀವಲ್ಲ ಅದನ್ನು ನಾವು ನಾನ್ ಇನ್ಸ್ಟಿಟ್ಯೂಷನಲ್ ಸರ್ವಿಸಸ್ಗೆ ಉತ್ತಮವಾಗಿ ಉದಾಹರಣೆಯಾಗಿ ಬಳಸಿಕೊಳ್ಬೋದು. ಈ ರೀತಿಯಾಗಿ ವೃದ್ಧರ ಆರೈಕೆಗೆ ಸಂಬಂಧಪಟ್ಟಂತೆ 4 ಆಯಾಮಗಳಲ್ಲಿ ನಾವು ವೃದ್ಧರಿಗೆ ಸೇವೆಗಳನ್ನು ಒದಗಿಸಬಹುದು. ಒಂದು ಸರ್ಕಾರಿ ಸೇವೆ, ಸರ್ಕಾರೇತರ ಸೇವೆ, ಸಾಂಸ್ಥಿಕ ಸೇವೆ ಮತ್ತು ಸಾಂಸ್ಥಿಕೇತರ ಸೇವೆಗಳಾಗಿ. ತದನಂತರ ಇಷ್ಟೆಲ್ಲ ಡಿಸ್ಕಷನ್ ಆದಮೇಲೆ ನಾವು ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳೋದ್ರ ಮೂಲಕ ನಮಗೆ ವಿಷಯದ ಅರ್ಥ ಯಾವ ರೀತಿ ಆಗಬೇಕು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮೊದಲನೇದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಗೌರ್ಮೆಂಟ್ ಸರ್ವಿಸಸ್ ಅಂದರೆ ಸರ್ವಿಸಸ್ ಆಫ್ ಮುನ್ಸಿಪಾಲಿಟಿ. ಗೌರ್ಮೆಂಟ್ ಸರ್ವಿಸಸ್ಗೆ ಉದಾಹರಣೆ ಡೋರ್ ಡೆಲಿವರಿ ಈಸ್ ಕಾಲ್ಡ್ ನಾನ್ ಇನ್ಸ್ಟಿಟ್ಯೂಷನಲ್ ಸರ್ವಿಸಸ್. ನಾವು ಇದನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. NGO ಸ್ಟ್ಯಾಂಡ್ಸ್ ಫಾರ್ ಅಂತ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಇಲ್ಲ ನಾನ್ ಗೌರ್ಮೆಂಟ್ ಸರ್ವಿಸಸ್ ಅಂತೀನಲ್ಲ, ಸಚ್ ಅ ಕೈಂಡ್ ಆಫ್ ನಾನ್ ಗೌರ್ಮೆಂಟ್ ಸರ್ವಿಸಸ್ ಈಸ್ ಇನಿಷಿಯೇಟೆಡ್ ಬೈ NGOs ವಿಚ್ ವಿ ಕಾಲ್ಡ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಸೊ ಇದಿಷ್ಟು ವೃದ್ಧರ ಆರೈಕೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸೇವೆಗಳನ್ನು ನಾವು ಈ ವಿಡಿಯೋ ಕ್ಲಾಸ್ನಲ್ಲಿ ಯಾವ ರೀತಿ ಚರ್ಚೆ ಮಾಡಿದ್ವೋ ಆ ರೀತಿ ಅರ್ಥ ಮಾಡ್ಕೊಳ್ಬೋದಾಗಿದೆ ಅಂತಂದು. ಥ್ಯಾಂಕ್ ಯು ವೆರಿ ಮಚ್.